ಮತದಾನ ಇಂದಿನ ರಾತ್ರಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರವಿ ಖಡೂರು. ಈಗಾಗಲೇ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಕಾವು ಕೂಡ ಜೋರಾಗ್ತಾ ಇದೆ. ನಾಳೆ 14 ಕ್ಷೇತ್ರಗಳಿಗೆ ಮತದಾನ ಕೂಡ ಆಗುವಂಥದ್ದು. ಈಗಾಗಲೇ ಸೋಲು ಗೆಲುವಿನ ಲೆಕ್ಕಾಚಾರ ಕೂಡ ಈಗಾಗಲೇ ಅಭ್ಯರ್ಥಿಗಳಿಗೆ ಇರುವಂಥದ್ದು ಲೆಕ್ಕಾಚಾರ ಕೂಡ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುವಂತಹವರು ಮತದಾರರು. ಹಾಗಾದ್ರೆ ಮತದಾರರ ನಿರ್ಣಯ ಏನಾಗಿರುತ್ತೆ? ಅವತ್ತು ಚುನಾವಣೆಯ ಇಂದಿನ ರಾತ್ರಿಯೇ ಕೆಲವು ಒಳಸಂಚುಗಳು ಕೂಡ ನಡೀತಾ ಇರುತ್ತೆ, ಪ್ರತಿತಂತ್ರ ಕೂಡ ಆಗ್ತಾ ಇರುತ್ತೆ. ಅದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ನನ್ನ ಜೊತೆ ಕೆಜೆಳಿ ಸುರೇಶ್ ಕೂಡ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಈಗಾಗಲೇ ಪ್ರಮುಖವಾಗಿ ನೋಡ್ತಾ ಇದ್ದೀವಿ, ನಾಳೆ ಲೋಕಸಭಾ ಚುನಾವಣೆ, ಕರ್ನಾಟಕದಲ್ಲಿ ಮೊದಲನೇ ಹಂತದ ಚುನಾವಣೆ ನಾಳೆ ಆಗುವಂಥದ್ದು. 14 ಕ್ಷೇತ್ರಗಳ ಅಭ್ಯರ್ಥಿಗಳು ಈಗಾಗಲೇ ಕಣದಲ್ಲಿರುವಂಥದ್ದು, ಸೋಲು ಗೆಲುವಿನ ಲೆಕ್ಕಾಚಾರ ಕೂಡ ಇರುವಂಥದ್ದು. ನಾಳೆ ನಿರ್ಣಯ ಆಗುತ್ತೆ, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತಿಮವಾಗಿ ನಿರ್ಣಯ ಆಗುತ್ತೆ. ಇನ್ನೂ ಪ್ರಮುಖವಾಗಿ ರಾಜಕೀಯ ಪಕ್ಷಗಳು ಏನೆಲ್ಲ ತಂತ್ರಗಳನ್ನು ರೂಪಿಸಬೇಕು ಅದೆಲ್ಲ ಕೂಡ ಆಗಿರುವಂಥದ್ದು. ಆದರೆ ಕೊನೆಯ ಹಂತದಲ್ಲಿ ಚುನಾವಣೆಯ ಇಂದಿನ ರಾತ್ರಿ ಅಂದ್ರೆ ಇವತ್ತಿನ ರಾತ್ರಿ ಯಾವೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದೇ ಒಂಥರ ಕುತೂಹಲ ಇರುತ್ತೆ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಚುನಾವಣೆ ಬಂದಾಗಲೂ ಕೂಡ ಚುನಾವಣೆಯ ಇಂದಿನ ದಿನ ನಡೆಯುತ್ತಲ್ಲ ಕಸರತ್ತು, ಅದು ಬಹಳ ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ರವಿ, ಈಗ ನೋಡಿ, ಪ್ರಚಾರವನ್ನು ಮೊದಲೆಲ್ಲ 1 ತಿಂಗಳು 2 ತಿಂಗಳು 1 ವರ್ಷಕ್ಕೆ ಮುಂಚೆ ಮಾಡಿರ್ತಾರೆ. ಹೌದು. ಇನ್ನೇನು ಚುನಾವಣೆ ಘೋಷಣೆ ಆಗುತ್ತೆ, ಇನ್ನು 6 ತಿಂಗಳಿಗೆ, ಇನ್ನು 3 ತಿಂಗಳಿಗೆ ಘೋಷಣೆ ಆಗುತ್ತೆ ಅಂತ ಒಂದು ಸೂಚನೆ ಇರುತ್ತಲ್ವಾ, ಆ ತಂತ್ರಗಾರಿಕೆ ಮಾಡಿರ್ತಾರೆ. ಆದರೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಚುನಾವಣೆಯ ಹಿಂದಿನ ರಾತ್ರಿ ನಡೆಯುತ್ತಲ್ಲ ತಂತ್ರಗಾರಿಕೆ, ಹಿಂದಿನ ರಾತ್ರಿ ನಡೆಯುತ್ತಲ್ಲ ರಾಜಕಾರಣ, ಮತ್ತು ಆ ಮಸಲತ್ತಿದೆಯಲ್ಲ, ಅದು ಸೋಲು ಗೆಲುವಿನ ಏನು ನಿರ್ಣಾಯಕವನ್ನು ಸೂಚಿಸುತ್ತೆ ಅನ್ನುವಂಥದ್ದು. ಇವತ್ತಿಗೆ ನೋಡಿ, ನಾಳೆ ಚುನಾವಣೆ ನಡೆಯುತ್ತೆ, ಇವತ್ತು ರಾತ್ರಿ ನಡೆಯುತ್ತಲ್ಲ, ಅದೇ ಕುತೂಹಲ. ಏನ್ ನಡೆಯುತ್ತೆ? ಇಷ್ಟು ದಿನ ಪ್ರಚಾರ ಮಾಡಿದ್ರಲ್ಲ, ಅದು ಲೆಕ್ಕಕ್ಕೆ ಬರೋದಿಲ್ಲ. ಅದು ಓಕೆ, ಒಂದು ಹಂತಕ್ಕೆ ಓಕೆ. ನಾನು ತುಂಬಾ ಚೆನ್ನಾಗಿ ಪ್ರಚಾರ ಮಾಡಿ ಅನ್ಕೊಂಡ್ರೆ, ನಾನು ಡೋರ್ ಟು ಡೋರ್ ಎಲ್ಲರನ್ನು ಭೇಟಿ ಮಾಡಿದ್ದೀನಿ, ಜಿಲ್ಲೆಯ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಬರುವಂತ ಎಲ್ಲ ಹೋಬಳಿಗಳನ್ನು ಭೇಟಿ ಮಾಡಿದ್ದೀನಿ, ಎಲ್ಲ ತಾಲೂಕುಗಳನ್ನು ಭೇಟಿ ಮಾಡಿದ್ದೀನಿ, ಎಲ್ಲರನ್ನು ನಾನು ಮತಯಾಚನೆ ಮಾಡಿದ್ದೀನಿ ಅಂತ ಹೇಳಿ ತೆಗೆದುಕೊಂಡು ನಾನು ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇವತ್ತು ರಾತ್ರಿ ಏನಾದ್ರು ನಾನು ಆರಾಮ ಮಲ್ಕೊಂಡ್ಬಿಟ್ರೆ ಬೆಳಗ್ಗೆ ಕತೆ ಮುಗೀತು ಅಂತ. ಸರ್, ಇದರಲ್ಲಿ ಪ್ರಮುಖವಾಗಿ ಇವತ್ತು ನಡೆಯುವಂತಹ ಒಂದು ಅಂತಿಮ ಸುತ್ತಿನ ಪ್ರಚಾರ ಆಗಿರ್ಬೋದು, ಮನೆ ಮನೆ ಪ್ರಚಾರ ಆಗಿರ್ಬೋದು, ಇನ್ನು ಪ್ರಮುಖವಾಗಿ ರಾತ್ರಿ ನಡೆಯುವಂತಹ ಪ್ರಚಾರನೇ ಬೇರೆ ಇರುತ್ತೆ. ಈಗ ಬಹಿರಂಗ ಸಭೆ ಪ್ರಚಾರನೇ ಬೇರೆ, ಅದಕ್ಕೂ ತೆರೆ ಬಿದ್ದಿದೆ. ಇನ್ನೇನಿದ್ರು ಮನೆ ಮನೆ ಪ್ರಚಾರ ಅದು ಬೇರೆ. ಆದ್ರೆ ಇನ್ನೊಂದು ಪ್ರಚಾರದ ಇದೇ ಇದೆ, ಹೆಂಡ ಚುನಾವಣೆಯ ಇಂದಿನ ದಿನ ನಡೆಯುವಂತಹ ಕಸರತ್ತು. ಈಗ ವಿಷಯಕ್ಕೆ ಬಂದ್ರೆ, ಈಗ ನೋಡಿ, ಮತದಾರರನ್ನ ಓಲೈಕೆ ಮಾಡಬೇಕು. ಆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಥವಾ ರಾತ್ರಿಯ ಇರುವಂತ ಕಡಿಮೆ ಗಂಟೆಗಳ ಅವಧಿಯಲ್ಲಿ ಮತದಾರನ ಸೆಳಿಬೇಕು ಅಂದ್ರೆ, ಸರ್ ದಯಮಾಡಿ ಓಟ್ ಕೊಟ್ಬಿಡಿ, ನಾನು ಒಳ್ಳೆ ಅಭ್ಯರ್ಥಿ, ನನ್ಗೆ ಒಳ್ಳೆ ಗುಣಗಳಿದಾವೆ, ನಾನು ಒಳ್ಳೆ ಕೆಲಸ ಮಾಡ್ತೀನಿ ಅಂದ್ರೆ ಹೋಗಯ್ಯೋ ಅಂತಾರೆ. ನೀವು ಯಾವುದೇ ಪಕ್ಷದವರಾಗಿದ್ರು ಅಲ್ಲಿ ಜನ ಕಾಂಚನ ನೀವು ಎಣಿಸ್ಲೇಬೇಕು. ಇದು ಸಾರ್ವಕಾಲಿಕವಾದ ಸತ್ಯ. ನಾವು ಮೌಲ್ಯಾಧಾರಿತ ರಾಜಕಾರಣ, ದುಡ್ಡು ಇಸ್ಕೋಬಾರ್ದು, ದುಡ್ಡು ಕೊಡಬಾರ್ದು ಅಂತ ಏನೇ ಹೇಳಿದ್ರು ಕೂಡ ಮತದಾರರ ಬಳಿ ರಾಜಕಾರಣಿಗಳು ಹೋಗ್ತಾರೆ. ಹೋಗಿ ಒಂದು ಓಟಿಗೆ ಇಷ್ಟು ಅಂತ ಫಿಕ್ಸ್ ಮಾಡ್ಕೊಳ್ತಾರೆ. ಅದರ ಹಿಂದಿನ ಅಂದ್ರೆ 2-3 ದಿನಗಳ ಹಿಂದೆ ಏನ್ ಮಾಡ್ತಾರೆ ಅಂದ್ರೆ, ಆಯಾ ವಾರ್ಡ್ಗಳಲ್ಲಿ, ಆಯಾ ಹಳ್ಳಿಗಳಲ್ಲಿ, ಆಯಾ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾರು ವೋಟರ್ ಲಿಸ್ಟ್ ತೆಗೆದುಕೊಂಡು ಅವ್ರ ನಂಬರ್ ಎಲ್ಲ ಬರ್ಕೊಂಡಿರ್ತಾರೆ. ಬರ್ಕೊಂಡು ಹೋಗಿ ಮನೆ ಮನೆಗೂ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು ಅಲ್ಲಿ ದುಡ್ಡನ್ನ ಕೊಡ್ತಾರೆ. ನಿಮ್ಮ ಮನೇಲಿ ಎಷ್ಟು ಓಟ್ ಇದಾವೆ, ನಿಮ್ಮ ಮನೇಲಿ 3 ಓಟ್ ಇದಾವ, 4 ಓಟ್ ಇದಾವ, 5 ಓಟ್ ಇದಾವ, ಆಮೇಲೆ ಒಂದು ಓಟಿಗೆ ಎಷ್ಟು. ಈಗ ಒಂದೊಂದು ಚುನಾವಣೆಯಲ್ಲಿ ಒಂದೊಂದ್ಸಲಿ ನಾವು ಅದ್ರಲ್ಲಿ ಮುಚ್ಚುಮರೆ ಇಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಕಾನ್ಸ್ಟಿಟ್ಯೂನ್ಸಿಗೆ 100-150 ಕೋಟಿ ಖರ್ಚು ಮಾಡಿದ್ದಾರೆ ಒಂದು ಲೆಕ್ಕಾಚಾರದ ಪ್ರಕಾರ. ಈಗ ನಾವು ಒಂದು ಸುಮ್ಮನೆ ಒಂದು ಅಂದಾಜು ಮಾಡೋದಾದ್ರೆ, ಒಂದು ಓಟಿಗೆ 6,000-7 ಸಾವಿರ, ಕಡಿಮೆ ಅಂದ್ರೆ 2,000-3 ಸಾವಿರ. ಮತನ ಯಾರು ಮಾರ್ಕೋಬಾರ್ದು, ಆದರೆ ರಾಜಕಾರಣಿಗಳು ಲೆಕ್ಕಾಚಾರ ಮಾಡೋದು. ಹೋಗಿ ಭೇಟಿ ಕೊಟ್ಟು, ನೋಡ್ರಿ ನಮ್ಗೆ ಓಟ್ ಕೊಡಿ ಅಂತೇಳಿ ದುಡ್ಡು ಕೊಡ್ತಾರೆ, 2,000-3 ಸಾವಿರ. ಆಮೇಲೆ ಇನ್ನೊಂದು ಕೇಳ್ತಾರೆ, ತಮ್ಮ ಪ್ರತಿಪಕ್ಷ, ತಮ್ಮ ಎದುರಾಳಿ ಅವ್ರೇನಾದ್ರೂ ಹೆಚ್ಚಿನ ದುಡ್ಡು ಕೊಟ್ಟಿದ್ದಾರಾ, ಎಷ್ಟು ಕೊಟ್ಟಿದ್ದಾರೆ ಅವರು, 2,000 ಕೊಟ್ಟಿದ್ದಾರಾ, 2,000 ಕೊಟ್ಟರೆ ನಾವು ಅವ್ರಿಗಿಂತ 1,000 ಜಾಸ್ತಿ ಕೊಡ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಮತದಾರರ ಕೆಲವರು ಬಾಯ್ ಬಿಟ್ಟು ಹೇಳ್ತಾರೆ, ರೇ ನೀವು ಅದೇನ್ ಮಾಡ್ತೀರೋ ನಮ್ಗೆ ಗೊತ್ತಿಲ್ಲ, ನಮಗೆ ದುಡ್ಡು ಬೇಕು, ದುಡ್ಡು ಕೊಡಿ ಅಂತ.
ಅವಾಗ ಸಹಜವಾಗಿ ಅಭ್ಯರ್ಥಿಗಳು ಏನ್ ಮಾಡ್ತಾರೆ, ದುಡ್ಡನ್ನು ಕೊಡ್ಲೇಬೇಕಾಗತ್ತೆ, ಅಂದ್ರೆ ಇಲ್ಲಿ ಪಡಿಲೇಬೇಕಾಗುತ್ತೆ. ದುಡ್ಡಿಲ್ಲ ಅಂತ ಹೇಳಿದ್ರೆ ಚುನಾವಣೆನ ಮಾಡಕ್ ಆಗೋದಿಲ್ಲ, ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಹೇಳಿದ್ರೆ ನೀವೆಲ್ಲೇ ಹೋದ್ರು ಕೂಡ ಈಗಾಗಲೇ ಯಾವ ಪಕ್ಷ ಆದ್ರೂ ತಗೊಳ್ಳಿ ನೀವು, ಈಗಾಗಲೇ ಬಿಜೆಪಿ ಆಗಿರೋ ತಗೊಳ್ಳಿ, JDS ತಗೊಳ್ಳಿ, ಕಾಂಗ್ರೆಸ್ ತಗೊಳ್ಳಿ, ಎಲ್ಲರೂ ಕೂಡ ದುಡ್ಡು ಇಟ್ಕೊಂಡೆ ರಾಜಕಾರಣವನ್ನ ಮಾಡಬೇಕಾಗುತ್ತೆ. ಸಾಮಾನ್ಯ ಒಬ್ಬ ವ್ಯಕ್ತಿ ನಿಂತು ಸ್ವತಂತ್ರ ಅಭ್ಯರ್ಥಿಯಾಗಿ ಗೆಲ್ಲೋದಕ್ಕೂ ಕಷ್ಟ ಆದಂತಹ ಕಾಲ ಇದು. ಹೌದು, ಅವನು ಯಾರಾದ್ರೂ ಒಬ್ಬ ಸಾಮಾನ್ಯ ಅಭ್ಯರ್ಥಿ ನಾನು ದುಡ್ಡು ಹಂಚಲ್ಲ, ಹಣ ಹಂಚಲ್ಲ, ಹೆಂಡ ಹಂಚಲ್ಲ, ಇನ್ಯಾವುದೇ ಆಮಿಷಗಳನ್ನ ನಾನು ತೋರಿಸೋದಿಲ್ಲ, ನಾನು ಜನರಲ್ಲಿ ಪ್ರಾಮಾಣಿಕವಾಗಿ ಮತಯಾಚನೆ ಮಾಡ್ತೇನೆ, ನಾನು ತತ್ವಾದರ್ಶಗಳ ಮೂಲಕ ಚುನಾವಣೆನ ನಡೆಸ್ತೇನೆ, ನಾನು ನನ್ನದೇ ಆದ ಚಿಂತನೆಗಳ ಮೂಲಕ ಚುನಾವಣೆ ನಡೆಸ್ತೇನೆ ಅಂತೇಳಿ ಏನಾದ್ರು ಹೋದ್ರೆ ಅವನನ್ನ ಕಾಮಿಡಿ ಪೀಸ್ ಮಾಡ್ಬಿಡ್ತಾರೆ ಜನ. ಅದಕ್ಕೆ ಎಲ್ಲೋ ಒಂದು ಕಡೆ ನಮ್ಮ ರಾಜ್ಯದಲ್ಲಿ ಕುಟುಂಬ ರಾಜಕಾರಣ ಜಾಸ್ತಿ ಆಗ್ತಾ ಇದೆಯಾ, ರಾಜಕಾರಣದಲ್ಲಿ ನೋಡ್ಬೋದು ಅಥವಾ ದೇಶದಲ್ಲಿ ನೋಡ್ಬೋದು. ಈಗ ಯಾರ ಹತ್ರ ದುಡ್ಡಿರುತ್ತೆ ಅವರ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ಅಧಿಕಾರಕ್ಕೆ ಬರಬೇಕು ಅನ್ನೋ ಆಸೆ ಇರುತ್ತೆ ಅವ್ರಿಗೂ ಕೂಡ. ಎಲ್ಲ ಒಂದು ಕಡೆ ದುಡ್ಡು ಚೆಲ್ತಾರೆ, ಅಧಿಕಾರಕ್ಕೆ ಬರ್ತಾರೆ. ಆದರೆ ಸಾಮಾನ್ಯ ವ್ಯಕ್ತಿ ಏನಾದರೂ ಚುನಾವಣೆಗೆ ನಿಂತು ಸ್ಪರ್ಧೆ ಮಾಡಿದ್ರೆ ಅವನು ಮನೆ ಮಠ ಎಲ್ಲ ಮಾರ್ಕೊಂಡು ಹೋಗ್ಬೇಕಾಗುತ್ತೆ. ಖಂಡಿತ. ಈಗ ಮೊನ್ನೆ ಯಾರೋ ಅವನು ಚಂದನ್ ಹುಡುಗ ಅಂತ ಹೆಸರೇನೋ, ಅವನು ಮಂಡ್ಯ ಕಾನ್ಸ್ಟಿಟ್ಯೂನ್ಸಿಯನ್ನು ಇದರಲ್ಲಿ ಹಾಸನದಲ್ಲಿ ಅವನು ಹುಡುಗ ಯೂಟ್ಯೂಬರ್ ನಿಂತ್ಕೊಂಡಿದ್ದ, ಒಂದು ಏನೋ ಜೋಶಲ್ಲಿ ನಾನು ಕಂಟೆಸ್ಟ್ ಮಾಡ್ತೀನಿ ಅಂತೇಳಿ ಅವ್ನು ಪಾಪ ಒಂದು ಸ್ವಲ್ಪ ಸಂಚಲನ ಮಾಡಿಸ್ದ ಮೀಡಿಯಾಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ. ಈಗ ಅವನದೇ ಒಂದು ವಿಡಿಯೋ ವೈರಲ್ ಆಗಿ ಹರಿದಾಡ್ತಾ ಇದೆ. ನಾನು ತುಂಬ ತಪ್ಪು ಮಾಡಿದೆ ಕಣ್ರಪ್ಪ, ನಾನು ಯಾವುದೋ ಒಂದು ಭ್ರಮೆಯಲ್ಲಿ ಏನೋ ಬದಲಾವಣೆ ಮಾಡಿಬಿಡ್ತೀನಿ ಅಂತೇಳಿ ನಾನು ತಪ್ಪು ಮಾಡಿಬಿಟ್ಟೆ ಅಂತೇಳಿ ಅದು ಯಾವುದೋ ಜ್ಯುವೆಲರಿ ಅಂಗಡಿಗೆ ಹೋಗಿ ತನ್ನ ಒಡವೆಗಳನ್ನೆಲ್ಲ ಅಡ ಇಟ್ಟು ನನಗೆ ದುಡ್ಡಿನ ಅವಶ್ಯಕತೆ ಇದೆ, ನಾನು ದುಡ್ಡು ಕಳ್ಕೊಂಡೆ ಅಂತ. ಅಂದರೆ ಒಬ್ಬ ಜನಸಾಮಾನ್ಯ, ಒಬ್ಬ ದುಡ್ಡಿಲ್ದಿರೋ ವ್ಯಕ್ತಿ, ಅವ್ನು ತುಂಬಾ ಮೌಲ್ಯಯುತವಾದ ವ್ಯಕ್ತಿ ಆಗಿರ್ತಾನೆ, ಅವ್ನಿಗೆ ಒಳ್ಳೆ ಆದರ್ಶ ಗುಣಗಳಿರ್ತವೆ, ಒಬ್ಬ ವೆಲ್ ಎಜುಕೇಟೆಡ್ ಆಗಿರ್ತಾನೆ, ತುಂಬ ಚೆನ್ನಾಗಿ ಸುಶಿಕ್ಷಿತನಾಗಿರ್ತಾನೆ, ಜನಸಾಮಾನ್ಯರ ಕಷ್ಟ ಕಾರ್ಪಣ್ಯಗಳನ್ನು ಅರ್ಥ ಮಾಡ್ಕೊಳ್ಳುವಷ್ಟು ಜನಾನುರಾಗಿಯಾಗಿ ಇರುವಂಥ ಮನಸ್ಥಿತಿ ಇರುತ್ತೆ. ಅಂಥವ್ನು ಬಂದು ಎಲೆಕ್ಷನ್ ನಿಂತಾನೆ ಅಂತಂದರೆ ಜನ ಅವ್ರನ್ನ ಹತ್ರಕ್ಕೂ ಸೇರಿಸಲ್ಲ. ನಮ್ಮ ವ್ಯವಸ್ಥೆ ಆಗಿದೆ. ಈಗ ನಿಮ್ಗೊಂದು ಉದಾಹರಣೆ ಹೇಳ್ತೀನಿ ನೋಡಿ. ಸಿರಿಗೆರೆ ಸ್ವಾಮಿಗಳು 2, 3, 4 ಒಂದು 5-6 ವರ್ಷಗಳ ಹಿಂದೆ ಅನಿಸುತ್ತೆ, ಅವರು ಜಗಳೂರು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು ಚಿಂತನೆ ಮಾಡಿದ್ರು. ಸಿರಿಗೆರೆ ಸ್ವಾಮಿಗಳು ಏನು ಮಾಡಿದ್ರು ಅಂದರೆ, ಮೋಸ್ಟ್ಲಿ ವಿಧಾನಸಭಾ ಚುನಾವಣೆ ಅನಿಸುತ್ತೆ, ಆ ಜಗಳೂರು ವಿಧಾನಸಭಾ ಚುನಾವಣೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸ್ಪರ್ಧೆ ಮಾಡಿದ್ರಲ್ಲ BJP JDS ಬೇರೆ ಬೇರೆ ಅಭ್ಯರ್ಥಿಗಳನ್ನೆಲ್ಲ ಸಭೆ ಸೇರಿಸಿದ್ರು. ಅಂದರೆ ಅವರು ಒಂದು ಮೌಲ್ಯಾಧಾರಿತವಾದ ಚುನಾವಣೆಯನ್ನು ನಡೆಸೋಣ ಅಂತ ಒಂದು ಪ್ರಯತ್ನ ಪಟ್ಟರು. ಅವ್ರೇನು ಮಾಡಿದ್ರು, ಎಲ್ಲ ಅಭ್ಯರ್ಥಿಗಳನ್ನ ಕರೆಸಿ ನೋಡಪ್ಪ, ನೀವೆಲ್ಲ ಶಪಥ ಮಾಡಬೇಕು. ಏನು ಶಪಥ ಮಾಡಬೇಕು? ನಾನು ಈ ಚುನಾವಣೆಯಲ್ಲಿ ಹೆಂಡ ಹಂಚಲ್ಲ, ನಾನು ಈ ಚುನಾವಣೆಯಲ್ಲಿ ಹಣ ಹಂಚಲ್ಲ, ನಾನು ಈ ಚುನಾವಣೆಯಲ್ಲಿ ಕುಕ್ಕರು ಲಿಕ್ಕರು ನಿಕ್ಕರು ಹಂಚಲ್ಲ, ನಾನು ಫ್ರಿಡ್ಜು ಫ್ಯಾನು ಅದು ಇದು ಹಂಚಲ್ಲ ಅಂತೇಳಿ ನೀವೆಲ್ಲ ಪ್ರಮಾಣ ವಚನ ಸ್ವೀಕಾರ ಮಾಡಿ ಅಂತೇಳಿ. ಸ್ವಾಮೀಜಿಗಳ ಆಶಯ ತುಂಬ ಚೆನ್ನಾಗಿದೆ. ಎಲ್ಲರ ಹತ್ರನೂ ಪ್ರಮಾಣ ವಚನ ಸ್ವೀಕಾರ ಮಾಡಿಸಿದ್ರು. ಅದಾದ ಮರುದಿನ ನಡೆದಿದೆಯಲ್ಲ, ಅದು ಭ್ರಮನಿರಸ ಹುಟ್ಟಿಸುವಂಥದ್ದು. ಅಂದರೆ ಹೇಳಕ್ಕಷ್ಟೇ ಅವೆಲ್ಲ, ನಾನು ಅದು ಮಾಡಲ್ಲ, ನಾನು ಇದು ಮಾಡಲ್ಲ, ನಾನು ತುಂಬ ತತ್ವಾದರ್ಶಗಳನ್ನು ಇಟ್ಕೊಂಡು ಇದು ಮಾಡ್ತೀನಿ. ಈಗ ಇನ್ನೊಂದು ಒಳ್ಳೆ ನಮಗೆ ಮಾರಲ್ ರಾಜಕಾರಣಕ್ಕೆ ಒಂದು ಒಳ್ಳೆ ಉದಾಹರಣೆ ನೋಡೋದಾದ್ರೆ, ಇವರು ಮಹಿಮಾ ಪಟೇಲ್ ಅವರು ಒಂದು ಪ್ರಯೋಗ ನಡೆಸಿದ್ರು ಪಾಪ. ಇವರು JH ಪಟೇಲ್ ಅವರ ಮಗ, ಅವರು ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಪಾದಯಾತ್ರೆ ಮಾಡೋ ಮೂಲಕ ನಾನು ಚುನಾವಣೆ ಎದುರಿಸ್ತೀನಿ ಅಂತೇಳಿ, ಅಲ್ಲಿ ಸಿದ್ದಪ್ಪನ ದೇವಸ್ಥಾನ ಅಂತ ಬರುತ್ತೆ, ಪಾದಯಾತ್ರೆ ಎಲ್ಲ ನಡೆಸಿ ಅಲ್ಲೋಗಿ ಮಲ್ಕೊಂಡು ಜನಗಳನ್ನೆಲ್ಲ ಭೇಟಿ ಮಾಡಿ ನಾನು ಹಣ ಹಂಚಲ್ಲ ಅಂತೇಳಿ. ಒಂದ್ಸಲಿ ಕ್ಲಿಕ್ ಆಯಿತು, ಏನೋ ಒಂದು ಆ ಕಾನ್ಸೆಪ್ಟ್ ಚೆನ್ನಾಗಿದೆಯಪ್ಪ, ಅವ್ರನ್ನೆಲ್ಲರೂ ಭೇಟಿ ಮಾಡ್ತಾರೆ, ಪಾದಯಾತ್ರೆ ಮೂಲಕ ಜನರನ್ನ ಸಂಪರ್ಕ ಮಾಡ್ತಾರೆ, ಅವ್ರ ಕಷ್ಟ ಕಾರ್ಪಣ್ಯಗಳನ್ನ ಕೇಳ್ತಾರೆ, ದುಡ್ಡು ಹಂಚಲ್ಲ, ಇವರು ಒಳ್ಳೆ ಪ್ರಾಮಾಣಿಕರಾಗಿದ್ದಾರೆ ಅಂತೇಳಿ ಜನ ಒಂದ್ಸಲಿ ಅವ್ರನ್ನ ಗೆಲ್ಸಿದ್ರು. ನೆಕ್ಸ್ಟ್ ಚುನಾವಣೆ ಬಂತಲ್ಲ, ಮತ್ತು ಅದೇ ಪ್ರಯೋಗ ಮಾಡಕ್ ಹೋದ್ರು. ಹೋಗೋಯೋ ಇವಾಗ ಅಲ್ಲಿ ದೇವಸ್ಥಾನ ಮಲ್ಕೊಂಡು ಪಾದಯಾತ್ರೆ ಮಾಡ್ಬಿಟ್ರೆ ನಾವು ಓಟ್ ಹಾಕಿ ಸೋತ್ರು. ಈ ಜನಗಳ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಅದಕ್ಕೆ ಹೇಳೋದು ನಾವು ಇವತ್ತು ಈ ಚರ್ಚೆ ಮಾಡ್ತಿರೋದು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ನಾವು 2023ರ ವಿಧಾನಸಭಾ ಚುನಾವಣೆಯನ್ನು ಗಮನಿಸಬೇಕಿಲ್ಲಿ. ಯಾಕಂತ ಹೇಳಿದ್ರೆ 5 ಗ್ಯಾರಂಟಿನ ಕಾಂಗ್ರೆಸ್ ಕೊಡ್ತಾರೆ. ಈ 5 ಗ್ಯಾರಂಟಿಯಲ್ಲಿ ಪ್ರಮುಖವಾಗಿ ಮನೆಯ ಯಜಮಾನಿಗೆ 2,000 ಕೊಡ್ತೀವಿ, ಫ್ರೀ ಬಸ್ ಕೊಡ್ತೀವಿ ಮಹಿಳೆಯರಿಗೆ ಓಡಾಡೋದಕ್ಕೆ, ಮತ್ತೆ ಯುವ ಶಕ್ತಿ ಯೋಜನೆಯನ್ನು ಕೊಡ್ತೀವಿ, ಫ್ರೀ ಕರೆಂಟನ್ನು ಕೊಡ್ತೀವಿ ಮನೆಗೆ ಅನ್ನೋ ಒಂದು ಮಾತನ್ನು ಹೇಳಿತ್ತು. ಆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆಗೆ ನಮ್ಮ ಜನ ಕೂಡ ಅದನ್ನು ನಂಬಿ ಹೋಟ್ ಹಾಕಿರುವಂಥದ್ದು. ಅದನ್ನು ಕೂಡ ಈಗಾಗಲೇ ಚಾಲ್ತಿಯಲ್ಲಿ ತಂದಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಈಗ ಪ್ರಣಾಳಿಕೆಯಲ್ಲಿ ಅವ್ರು ಘೋಷಣೆ ಮಾಡಿದರು, ಕಾಂಗ್ರೆಸ್ ಪಕ್ಷದವರು, ಚುನಾವಣೆಗೂ ಮುಂಚೆ ನಾವು ಅಧಿಕಾರಕ್ಕೆ ಬಂದರೆ ಈ ಎಲ್ಲ ಗ್ಯಾರಂಟಿಗಳನ್ನ ಜಾರಿಗೆ ತರ್ತೀವಿ ಅಂತ. ಒಂದನ್ಸುತ್ತೆ, ಈ ಪ್ರಣಾಳಿಕೆಗಳು ಒಂದು ರೀತಿ ಕೂಡ ಆಮಿಷಗಳೇ. ಚುನಾವಣೆಗೂ ಮುಂಚೆ ಈ ಪ್ರಣಾಳಿಕೆ ಕೊಡ್ತಾರಲ್ಲ ಎಲ್ಲ ಪಕ್ಷಗಳು, ಮ್ಯಾನಿಫೆಸ್ಟೋ ಇದೆಯಲ್ಲ, ಅದು ಒಂದು ರೀತಿ ಆಮಿಷನೇ. ನೋಡ್ರಪ್ಪ, ನೀವು ನಮಗೆ ಹಿಂಗೆ ಓಟ್ ಹಾಕಿದ್ರೆ ನಾವು ನಿಮ್ಗೆ ಹಿಂಗೆ ಮಾಡ್ತೀವಿ ಅಂತ, ಇಲ್ಲ ದುಡ್ಡು ಕೊಡ್ತೀವೋ, ಇಲ್ಲ ಇಂಥ ಯೋಜನೆ ಮಾಡ್ತೀವೋ ಅಂತ.
ಅದು ಗ್ಯಾರಂಟಿ ಯೋಜನೆಗಳು ಸಕ್ಸಸ್ಫುಲ್ ಆಗಿರ್ಬೋದು, ಅದರ ಜೊತೆಗೆ ಈ ಹಿಂದಿನ ರಾತ್ರಿಯ ಮಸಲತ್ತು ಕೂಡ ನಡೆದಿರುತ್ತೆ ಅಂತ. ಈಗ ನೋಡಿ, ನಾವು ಬರೀ ದುಡ್ಡಿಂದ ಅಷ್ಟೇ ಮಾತಾಡ್ತಿದ್ದೀವಿ. ಇನ್ನೊಂದು ನಿಮಗೆ ಮಾಹಿತಿ ಇದೆಯೋ ಇಲ್ಲ ಗೊತ್ತಿಲ್ಲ, ಕೆಲವು ಅಭ್ಯರ್ಥಿಗಳು ಏನು ಮಾಡ್ತಾರೆ ಅಂದರೆ ದುಡ್ಡು ಅಷ್ಟೇ ಕೊಡಲ್ಲ. ಈಗ ಯಾವುದೋ ಒಂದು ಕಾನ್ಸ್ಟಿಟ್ಯೂನ್ಸಿ ಅಪ್ಪ, ಬೆಂಗಳೂರು ಗ್ರಾಮಾಂತರ ಅಂತ ಇಟ್ಕೊಳ್ಳಿ, ಅಥವಾ ಯಾವುದೋ ಚಿತ್ರದುರ್ಗ, ಇನ್ಯಾವುದೋ ತುಮಕೂರು ಅಂತ ಒಂದು ಕಾನ್ಸ್ಟಿಟ್ಯೂನ್ಸಿ ಅಂತ ಇಟ್ಕೊಳ್ಳಿ. ಅಲ್ಲಿ ಯಾವ್ದಾರೋ ಒಂದು ಒಬ್ಬ ಅಭ್ಯರ್ಥಿ ಏನು ಮಾಡ್ತಾರೆ ಅಂತಂದರೆ, ಎಲ್ಲರೂ ಅಲ್ಲ, ಕೆಲವು ಅಭ್ಯರ್ಥಿಗಳು ಏನು ಮಾಡ್ತಾರೆ ಅಂದರೆ ದುಡ್ಡಷ್ಟೇ ಕೊಡಲ್ಲ, ದುಡ್ಡು ಕೊಟ್ಟು ಅದರಲ್ಲಿ ಧರ್ಮಸ್ಥಳದ ಮಂಜುನಾಥನ್ ಫೋಟೋನೋ, ಆಮೇಲೆ ಕುಕ್ಕುವಾಡೇಶ್ವರಿ ಫೋಟೋನೋ, ಸಿಗಂದೂರು ಚೌಡೇಶ್ವರಿ ಫೋಟೋನೋ ಇಡ್ತಾರೆ. ಅಲ್ಲಿ ಅದ್ರ ಹಿಂದ್ಗಡೆ ಬರೆದಿರ್ತಾರೆ, ನೀವೇನು ಈ ಹಣವನ್ನು ಸ್ವೀಕರಿಸಿ, ನೀವೇನಾದರೂ ಈ ಹಣವನ್ನು ಸ್ವೀಕರಿಸಿ ಮತ್ತು ಕುಕ್ಕುವಾಡೇಶ್ವರಿನೋ ಅಥವಾ ಧರ್ಮಸ್ಥಳದ ಮಂಜುನಾಥನೋ ಅಥವಾ ಇನ್ಯಾವುದೋ ಚೌಡೇಶ್ವರಿಯೋ ಈ ಫೋಟೋವನ್ನು ನೀವು ಗಮನಿಸಿ ಈ ಅಭ್ಯರ್ಥಿಗೆ ನೀವು ಮತದಾನ ಮಾಡದೇ ಇದ್ದರೆ ಆ ದೇವರು ನಿಮ್ಮನ್ನು ನೋಡಿಕೊಳ್ಳುತ್ತಾರೆ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಎಷ್ಟೋ ಜನ ದುಡ್ಡಿಗೋಸ್ಕರ ಅಲ್ಲ, ಯಾಕೆ ಬೇಕಪ್ಪ ಧರ್ಮಸ್ಥಳದ ಮಂಜುನಾಥನ ಫೋಟೋ ಇಟ್ಟಿದ್ದಾರೆ, ನಾನೇನಾದರೂ ಈ ದುಡ್ಡು ಇಸ್ಕೊಂಡು ಬೇರೆ ಅಭ್ಯರ್ಥಿಗೆ ಓಟ್ ಹಾಕ್ಬಿಟ್ರೆ ಅಂದರೆ ಈ ಅಭ್ಯರ್ಥಿಗಳಿದ್ದಾರೆ ರಾಜಕಾರಣಿಗಳು ಯಾವೆಲ್ಲ ಮಸಲತ್ತು ಮಾಡ್ತಾರೆ ಅಂದರೆ, ಒಂದು ದುಡ್ಡಿನ ಸಹಜವಾಗಿ ಎಲ್ರಿಗೂ ಕೊಡ್ತಾರೆ, ಆದರೆ ಭಾವನಾತ್ಮಕವಾಗಿ ಸೋಲ್ಸೋದಿದೆಯಾ, ಭಾವನಾತ್ಮಕವಾಗಿ ಸೆಳೆಯೋದಿದೆಯಲ್ಲ, ಅವ್ರನ್ನ ಭಯಗೊಳಿಸೋದಿದೆಯಲ್ಲ. ನಾನು ಓಟ್ ಹಾಕ್ತಿದ್ರೆ ಏನಾದ್ರು ಆಗ್ಬಿಟ್ರೆ, ಕೆಲವೊಂದ್ಸಲ ಏನಾಗುತ್ತೆ ಕಾಕತ್ ಹೇಳಿ, ಅವನು ಓಟು ಬೇರೆ ಯಾರಿಗೂ ಹಾಕಿರ್ತಾನೆ ಇಟ್ಕೊಳ್ಳಿ, ಅವ್ರಿಗೇನೋ ಜ್ವರ ಬಂದ್ಬಿಡ್ತು, ಇನ್ನೇನೋ ಸಣ್ಣ ಪುಟ್ಟ ಗಾಯ, ನೋಡ್ದಾ ದೇವ್ರು ಕೊಟ್ಟ ಶಿಕ್ಷೆ ಅಂತ ಅವರೇ ಅನ್ಕೊಳ್ಳೋದು. ಅಂದರೆ ಜನರನ್ನು, ಈ ಮತದಾರರನ್ನು ಈ ರಾಜಕಾರಣಿಗಳು ಇನ್ನು ಬೂತ್ಗೆ ಹೋಗೋವರೆಗೂ ರಾಜಕಾರಣ ಮಾಡ್ತಾರೆ ಅಂತ. ಆಮೇಲೆ ಇನ್ನೊಂದೇನು ನಡೀತು ಅಂದರೆ ಬಾಡೂಟ ಮಾಡಿಸೋದು. ಈಗ ಈ ಚುನಾವಣಾ ಆಯೋಗ ಏನು ಮಾಡುತ್ತೆ ಅಂದರೆ, ಅಧಿಸೂಚನೆ ಘೋಷಣೆ ಆದ ನಂತರ ಮೇನ್ ರೋಡ್ಗಳು, ಹೈವೇಗಳಲ್ಲಿ ಚೆಕ್ ಪೋಸ್ಟ್ಗಳನ್ನ ಮಾಡಿಕೊಂಡು ಅವರು ಎಲ್ಲ ತಪಾಸಣೆ ಮಾಡ್ತಾರೆ. ಈ ಹಳ್ಳಿಗಳಲ್ಲಪ್ಪ, ಈ ಹೋಬಳಿಗಳಲ್ಲಿ ಒಂದು 10 kg ಒಂದು 10 ಕುರಿ ಹೊಡೆದು ಒಂದು 20 kg 30 kg ಮಟನ್ ಕೋಳಿ ಇದು ಮಾಡಿ ಬಾಡೂಟ ಹಾಕ್ಸ್ತಾರಪ್ಪ. ಅದನ್ನ ಹೆಂಗೆ ತಡೀತಾರೆ ಇವರು? ಅದನ್ನು ತಡೆಯೋದಕ್ಕಾಗೋದಿಲ್ಲ. ಆಮೇಲೆ ಬೆಳಗ್ಗೆ ಏನು ಮಾಡ್ತಾರೆ ಗೊತ್ತಾ, ಮತದಾರರಿಗೆ ಇವರು ಟಿಫನ್ ಮಾಡ್ತಾರೆ, ಏನು ತಿಂಡಿ ತಿನ್ಸೋದಂತೆ. ಯಾಕೆ ಇವ್ರಿಗೆ ತಿಂಡಿ ತಿನ್ನೋಕ್ಕೆ ಗೊತ್ತಿರಲ್ವಾ ಪಾಪ ಜನರಿಗೆ, ಇವರೇ ತಿನ್ಸಿದ್ರೆ ಪ್ರತಿದಿನ ಬೆಳಗ್ಗೆ ತಿಂಡಿನ, ತಿಂಡಿ ತಿಂದು ತಿಂಡಿ ತಿಂದು ಓಟ್ ಹಾಕ್ರಿ, ತಿಂಡಿ ತಿಂದು ಹೊಟ್ಟೆ ತುಂಬಿಕೊಂಡು ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ತಗೊಂಡು ಓಟ್ ಹಾಕಿ. ಅಂದರೆ ಅರ್ಥ ಏನು ಅಂದರೆ ಅನ್ನದ್ರೋಣ ತಿನ್ನಿಸಿ ಅಂತ. ಎಂತೆಂಥ ಲಾಜಿಕ್ಗಳು ಇವರವೆಲ್ಲ ಇದ್ದಾವೆ ಅನ್ನೋವಂಥದ್ದು. ಆಮೇಲೆ ಇನ್ನೊಂದು ಪ್ಲಾನ್ ಮಾಡ್ತಾರೆ, ಒಂದು ವಾರದ ಹಿಂದೆ, ಎಲೆಕ್ಷನ್ ವಾರದ ಹಿಂದೆ ಅಥವಾ ಆ 1 ದಿನ 2 ದಿನ ಇನ್ನೇನು ಮತದಾನ ಇದೆಯಾ ಅನ್ನೋ 2 ದಿನದಲ್ಲಿ ಏನು ಮಾಡ್ತಾರೆ ಅಂದರೆ, ಯಾವುದಾದ್ರೂ ಪುಣ್ಯಕ್ಷೇತ್ರಗಳಿಗೆ ಕಳಿಸ್ಬಿಡ್ತಾರೆ. ಯಾವುದಾದ್ರೂ ಧರ್ಮಸ್ಥಳನೋ, ಮೈಸೂರು, ಇನ್ಯಾವುದೋ ನಮ್ಮ ರಾಜ್ಯದಲ್ಲಿರುವಂಥ ತೀರ್ಥಕ್ಷೇತ್ರಗಳೆಲ್ಲ ಇದಾವಲ್ಲ, ಅಲ್ಲಿಗೆ ಈಗ ಬಿಡಿ ಮಹಿಳೆಯರಿಗೆಲ್ಲ ಉಚಿತವಾಗಿ ಆಗ್ತಿದೆ. ಆದರೆ ಬೇರೆ ಔಟ್ ಆಫ್ ಸ್ಟೇಟಿಗೆ ಕಳಿಸ್ಬೇಕಪ್ಪ, ಉಚಿತವಾಗಿ ಏನು ಮಾಡ್ತಾರೆ ಒಂದು ಬಸ್ಸಲ್ಲಿ. ಆಮೇಲೆ ಹೇಳ್ತಾರೆ ನೋಡ್ರಿ, ಆಮೇಲೆ ನಾವು ಎಷ್ಟೋ ವಿಡಿಯೋಗಳನ್ನ ನೋಡಿದೀವಿ, ಅದಕ್ಕೊಬ್ಬ ಸಾರಥಿ ರೆಡಿ ಮಾಡ್ತಾರೆ. ಯಾವುದೋ ಪಕ್ಷದ ಒಬ್ಬ ಅಭ್ಯರ್ಥಿ ಏನು ಮಾಡ್ತಾನೆ, ಒಂದು ಬಸ್ಸು, ಆ ಬಸ್ಸಲ್ಲಿ ಎಷ್ಟು ಜನಪ್ಪ, ಒಂದು 40-50 ಜನ ಕೂರ್ತಾರೆ ಅಂತ ಇಟ್ಕೊಳ್ಳಿ. ಅವನಿಗೆ ಆ ಜವಾಬ್ದಾರಿ ಕೊಡ್ತಾನೆ ಒಬ್ಬ ಅಭ್ಯರ್ಥಿ, ನೋಡ್ರಿ ಇವ್ರನ್ನ ಎಲ್ಲೆಲ್ಲಿಗೆ ಬೇಕೋ ಅಲ್ಲೆಲ್ಲ ಟೂರ್ ಕರ್ಕೊಂಡೋಗಿ ಅವ್ರನ್ನೆಲ್ಲ ಚೆನ್ನಾಗಿ ತೀರ್ಥಯಾತ್ರೆ ಮಾಡಿಸಿ ಅವ್ರನ್ನೆಲ್ಲ ತೋರಿಸ್ಕೊಂಡು ಆಮೇಲೆ ಮತ್ತೆ ನೀನು ವಾಪಸ್ ಕರ್ಕೊಂಬರ್ಬೇಕು ಅಂತೇಳಿ ಅವನಿಗೆ ಒಂದಷ್ಟು ದುಡ್ಡು ಕೊಡ್ತಾರೆ, ಖರ್ಚಿಗೆ ಅವನ ಕೈಗೆ ಕೊಡ್ತಾರೆ. ಇವ್ರು ತೀರ್ಥಯಾತ್ರೆ ಅಥವಾ ಪ್ರವಾಸ ಸ್ಥಳಗಳಿಗೆ ಕರ್ಕೊಂಡು ಹೋಗೋದಲ್ಲದೆ ಅವರಿಗೆ ಖರ್ಚಿಗೆ ದುಡ್ಡು ಕೊಡ್ತಾರೆ. ಅಲ್ಲಿ ಹೇಳ್ತಾನೆ ಅವನು, ಆ ಅಭ್ಯರ್ಥಿಯ ಪರವಾಗಿ ಬಂದಿರುವಂಥ ಒಬ್ಬ ಏಜೆಂಟ್ ಯಾರೋನು, ನೋಡ್ರಿ ನಮ್ಮ ಇವರು ಸಾಹೇಬರು ಎಲ್ಲ ದುಡ್ಡು ಕಳಿಸಿದ್ದಾರೆ, ನೀವೆಲ್ಲ ಪ್ರವಾಸ ಕ್ಷೇತ್ರಗಳಿಗೆಲ್ಲ ಭೇಟಿ ಕೊಟ್ಟಿದ್ದೀರಾ, ಮತ್ತು ನೋಡಿ ಏನಾದರೂ ಮಿಸ್ ಮಾಡ್ದಂಗೆ ಅಲ್ಲೆಲ್ಲ ಕಾಲಿಟ್ಟಿದ್ದೀರಾ ಪುಣ್ಯ ಸ್ಥಳಗಳಿಗೆ, ನೀವೇನಾದ್ರೂ ಅವ್ರ ವಿರುದ್ಧ ವೋಟ್ ಮಾಡಿದ್ರೆ ನಿಮಗೆ ನೋಡಿ ದೇವ್ರಿಗೆ ಒಳ್ಳೇದು ಮಾಡಲ್ಲ. ಆಮೇಲೆ ಸಾಹೇಬರು ನಿಮ್ಗೆ ಎಲ್ರಿಗೂ 500 ರೂಪಾಯಿ ದುಡ್ಡು ಕೊಡೋಕೆ ಹೇಳಿದ್ದಾರೆ. ಆಮೇಲೆ ನಾನ್ ವೆಜ್ ತಿನ್ಬೋದು, ವೆಜ್ ತಿನ್ನೋರು ವೆಜ್ ತಿನ್ಬೋದು, ಎಣ್ಣೆ ಹೊಡಿಯೋರು ಎಣ್ಣೆ ಹೊಡಿಬೋದು. ಅಂದರೆ ನೋಡಿ ಯಾವ್ಯಾವ ರೀತಿ ಮತದಾರರ ಮನಸ್ಸನ್ನು ಮಲಿನ ಮಾಡ್ತಾರೆ ಈ ರಾಜಕಾರಣಿಗಳು ಅಂತ. ನಮ್ಮ ಮತದಾರರು ಕೂಡ ಹೆಂಗಾಗ್ಬಿಟ್ಟಿದ್ದಾರೆ ಅಂದರೆ, ಯಾರಾದರೂ ಒಂದು 500 ರೂಪಾಯಿ ಕೊಡೋಕೆ ಬರ್ತಾನೆ ಅಂತಂದರೆ, ನಿನ್ನ ದುಡ್ಡು ಬೇಕಾಗಿಲ್ಲ ನನಗೆ ಅಂತ. ಒಬ್ಬ ಮಹಾನ್ ವ್ಯಕ್ತಿಯ ಒಂದು ಮಾತಿದೆ, ನೀವು ನಿಮ್ಮ ಮತವನ್ನು ಮಾರ್ಕೊಂಡ್ರೆ ನಿಮ್ಮ ಮನೆಯ ಹೆಣ್ಣನ್ನು, ನಿಮ್ಮ ಮನೆಯ ಮಗಳನ್ನು ಮಾರಿಕೊಂಡಂಗೆ ಅಂತ. ಹೌದು, ಅವೆಲ್ಲ ತಲೆಗೆ ಹೋಗೋದಿಲ್ಲ. ಹೋಗಯ್ಯೋ ಅವೆಲ್ಲ ಪುಸ್ತಕಗಳಿರೋ ಬದನೆಕಾಯಿ, ನೀವು ಬಂದು ಹೇಳಕ್ಕೆ ಬಂದ್ಬಿಟ್ರಿ, ಇಲ್ಲಿ ನನ್ನ ಹಕ್ಕನ್ನೇ ನಾನು ಮಾರಿಕೊಂಡಂತೆ, ನನ್ನ ಹಕ್ಕನ್ನು ಮಾರ್ಕೊಂಡಂಗೆ. ಮತ್ತೆ ಅಂದರೆ ನೀವೇನಾದರೂ ನಿಮ್ಮ ಮತನ ಮಾರ್ಕೊಂಡ್ರೆ
ನಿಮ್ಮ ಮನೆ ಮಗಳು ನೀವು ಮಾರ್ಕೊಂಡ್ರಿ, ಯಾರು ಮಾರ್ಕೊಳಕ್ಕಾಗತ್ತಾ? ಹ್ಮ್. ಮನೆ ಹೆಣ್ಮಕ್ಳನ್ನ ಮಾರ್ಕೊಳ್ಳೋದು ಅಂದ್ರೆ ಏನು ಅಂದರೆ ಅದು ಸಾಧ್ಯ ಇಲ್ಲದ ಮಾತು, ಮತ್ತೆ ಅದು ಒಂದು ನೈತಿಕತೆಯ ಒಂದು ಮರ್ಯಾದೆಯ ವ್ಯವಸ್ಥೆ. ಹಂಗೆ ಅಷ್ಟು ಮೌಲ್ಯ ನಿಮ್ಮ ಮತಕ್ಕಿದೆ ಅಂತ. ಅಂದರೆ ಮತಕ್ಕೆ ಮೌಲ್ಯ ಇಲ್ಲ. ಯಾರೋ ತುಂಬ ಚೆನ್ನಾಗಿ ಅನಲೈಸ್ ಮಾಡ್ತಾ ಇದ್ರು, ನೀವು 500,000 ಇಸ್ಕೊಳ್ತೀರಲ್ಲ, ಆ ನಿಮ್ಮ ಓಟು 365 ದಿನಗಳಲ್ಲಿ ಅದು ಎಷ್ಟು ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು ಎಷ್ಟು ರೂಪಾಯಿ ಎಷ್ಟು ಪೈಸೆ ಆಗುತ್ತೆ ಅಂತ. ಅಂದರೆ ಇವರು ಮತದಾರರು ತಮ್ಮ ಓಟನ್ನು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಒಬ್ಬರು ಬಂದು 500,000 ಕೊಡಕ್ಕೆ ಬಂದರೆ ಅವರೇ ಹೇಳ್ತಾರೆ, ನೀವು ಇಷ್ಟು ಕೊಟ್ಟರೆ ಕಾಂಗ್ರೆಸ್ನವರು ಇಷ್ಟು ಕೊಟ್ಟರು, BJP ಇಷ್ಟು ಕೊಟ್ಟರು, JDSನವ್ರು ಇಷ್ಟು ಕೊಟ್ಟಿದ್ದಾರೆ, ನೀವು ಇಷ್ಟು ಕೊಟ್ಟರೆ ನಾವು ಓಟ್ ಹಾಕಲ್ಲ ಅಂತ ಇವರೇ ಹೇಳ್ತಾರೆ ಅಭ್ಯರ್ಥಿಗಳಿಗೆ. ಈ ದೇಶದ ಈ ರಾಜ್ಯದ ಪ್ರತಿಯೊಬ್ಬ ಪ್ರಜೆ ಇಂಥ ಭ್ರಷ್ಟ ರಾಜಕಾರಣಿಗಳು ಮನೆಗೆ ಬಂದು ನ್ಯಾಯಯುತವಾಗಿ ಮತಯಾಚನೆ ಮಾಡದೆ ಹಣದ ಆಮಿಷವನ್ನು ಒಡ್ಡಿದಾಗ ಅವರಿಗೆ ನೈತಿಕವಾಗಿ ಕ್ಯಾಕರಿಸಿ ಉಗಿಯುವಂಥ ಪ್ರಜ್ಞಾವಂತ ಮತದಾರರು ಈ ರಾಜ್ಯ ಮತ್ತು ದೇಶದಲ್ಲಿ ಹುಟ್ಟಿಕೊಳ್ಳದೆ ಇದ್ರೆ ಚುನಾವಣಾ ವ್ಯವಸ್ಥೆ ಒಂದು ರೀತಿ ಭ್ರಷ್ಟಾಚಾರ ಅಂತ. ಸುಮ್ಮನೆ ನೆಪ ಹೆಂಗ್ ಗೊತ್ತಾ, ಇದೊಂದು ಚುನಾವಣೆ ಅನ್ನೋದು ಒಂದು ಉದ್ಯಮ ಆಗಿದೆ. ಇಷ್ಟು ಕೋಟಿ ಹಾಕು, 1,000 ಕೋಟಿ 2,000 ಕೋಟಿ ದುಡ್ಡು ಇನ್ವೆಸ್ಟ್ ಮಾಡಿ. ಈಗ ನಾವು ಒಂದು ಚುನಾವಣೆಗೆ ನಿಲ್ಬೇಕಂತ ಗ್ರಾಮ ಪಂಚಾಯತ್ ತಗೊಳ್ಳಿ, ಗ್ರಾಮ ಪಂಚಾಯತಿ ನಾವು ಗೆಲ್ಬೇಕಂತ ಹೇಳಿದ್ರೆ ಕನಿಷ್ಠ ಅಂದ್ರೆ ಒಂದು 50 ಲಕ್ಷ ಅಂತ ಕೈಗೆ ಮೊದಲೆಲ್ಲ ನನ್ಗೆ ಅದೇ ಆಶ್ಚರ್ಯ ಆಗ್ತಾ ಇದೆ. ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್, ಅದ್ರಲ್ಲಿ ಬೇರೆ ಗ್ರಾಮ ಪಂಚಾಯತಿ ಅವನ ಎಲೆಕ್ಷನ್ ಗೆದ್ದು ಏನಾದ್ರೂ ಅಧ್ಯಕ್ಷ ಆಗ್ಬೇಕು ಅಂದ್ರೆ ಇನ್ನೂ ಮತ್ತೆ ದುಡ್ಡು ಖರ್ಚು ಮಾಡ್ಬೇಕು ಅವರಿಗೆ. ಎಷ್ಟೋ ಜನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಚುನಾವಣೆಗೆ ನಿಂತು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಗೆದ್ದ ನಂತರ ಕೂಡ ತುಂಬ ಮೂಲೆ ಗುಂಪಾಗಿ ಹೇಳಕ್ಕೆ ಹೆಸರಿಲ್ಲದೆ ಅತಂತ್ರ ಸ್ಥಿತಿಗೆ ಬಂದಿರೋರು ಇದ್ದಾರೆ. ಮೊದಲೆಲ್ಲ ನೋಡ್ರಿ, ಗ್ರಾಮ ಪಂಚಾಯತಿ ಎಲೆಕ್ಷನ್ ಒಂದು 50,000 ರೂಪಾಯಿ ನಡೆದೋಗ್ಬಿಡೋದು. ಹೌದು. ಏನು ಅಲ್ಲಿನ ಜನ ಏನು ಕೇಳ್ತಿದ್ರು, ನಮಗೆ ಒಂದು ತಿಂಡಿ ಕೊಡಿಸ್ರಿ, ನಮ್ಗೊಂದು ಊಟ ಕೊಡಿಸ್ರಿ, ಅಥವಾ ನಮಗೇನಾದರೂ ನಮ್ಮ ದೇವಸ್ಥಾನಕ್ಕೆ ಒಂದು 10,000 ದುಡ್ಡು ಕೊಡಪ್ಪ. ಅಲ್ಲಿ ಏನು ಆಮಿಷಗಳು ಇರ್ತಿರ್ಲಿಲ್ಲ. ಅಥವಾ ನಮ್ಮ ವಟಾರಕ್ಕೆ ಒಂದೇನಾರು ಒಂದು ಇದು ಮಾಡ್ಸಪ್ಪ, ನಮ್ಮ ದೇವಸ್ಥಾನಕ್ಕೆ ಒಂದೇನಾರು ಒಂದು ಮೈಕ್ ಸೆಟ್ ಕೊಡಿಸು, ಅಥವಾ ನಮ್ಮ ಜಾತ್ರೆಗೆ ಇಂಥದ್ದೊಂದು ಮಾಡಿಸು, ನಮ್ಮ ಹಬ್ಬಕ್ಕೆ ಒಂದ್ಸ್ಕರ ಇದೇನಾರು ಒಂದು ಮಾಡ್ಕೊಡು ಅಂತ ಕೇಳಿದ್ರೆ ಮುಗಿದೋಯ್ತು, ಎಲ್ಲರೂ ಅವ್ನಿಗೆ ಓಟ್ ಹಾಕ್ತಿದ್ರು. ಆದರೆ ಈಗ ಈ MLA MP ಚುನಾವಣೆಗಳಿಗೆ ಅಥವಾ ಕಾರ್ಪೊರೇಷನ್ ಎಲೆಕ್ಷನ್ಗೆ ಸರಿಸಮವಾಗಿ ಗ್ರಾಮ ಪಂಚಾಯತಿ ತಗೊಳ್ಳಿ, ತಾಲೂಕ್ ಪಂಚಾಯತಿ ತಗೊಳ್ಳಿ, ಜಿಲ್ಲಾ ಪಂಚಾಯತಿ ತಗೊಳ್ಳಿ, ಕಾರ್ಪೊರೇಟರ್ ತಗೊಳ್ಳಿ, ಎಲ್ಲರೂ ಕೂಡ ಈಗ ಪ್ರಮುಖವಾಗಿ ನೀವು ಗ್ರಾಮ ಪಂಚಾಯತಿಗೆ ಅಷ್ಟು ದುಡ್ಡು ಖರ್ಚು ಮಾಡಬೇಕು ಅಂದರೆ ಇನ್ನು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಹೌದು 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 ಇನ್ನೆಷ್ಟು ಖರ್ಚು ಮಾಡಬೇಕಾಗುತ್ತೆ ಅವರು ನೋಡಿ. ಈಗ ಒಂದು ಕಾನ್ಸ್ಟಿಟ್ಯೂನ್ಸಿ ಅಪ್ಪ, ಇದು ವಿಧಾನಸಭಾ ಕ್ಷೇತ್ರ ಅಂತ ಇಟ್ಕೊಳ್ಳಿ, ಒಂದು ಲೋಕಸಭಾ ಕ್ಷೇತ್ರ. ಸುಮ್ಮನೆ ಒಂದು ಅಂದಾಜು, ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಎಷ್ಟು ಹಣವನ್ನು ತರ್ಬೋದು ಒಬ್ಬ ಅಭ್ಯರ್ಥಿ ಮನಸ್ಸು ಮಾಡಿದ್ರೆ? ನಾವು ನೋಡ್ತೀವಿ ಪತ್ರಿಕೆಗಳಲ್ಲಿ 100 ಕೋಟಿ 200 ಕೋಟಿ. ಒಬ್ಬ ಅಭ್ಯರ್ಥಿ ಮನಸ್ಸು ಮಾಡಿದ್ರೆ ಮತ್ತು ಆ ಅಭ್ಯರ್ಥಿಗೆ ಸರ್ಕಾರ ದುಡ್ಡು ಕೊಟ್ಟರೆ 1,000 ಕೋಟಿ ದುಡ್ಡು ತರ್ಬೋದು, 1,000 ಕೋಟಿ ದುಡ್ಡನ್ನು ತರ್ಬೋದು, 1,000 ಕೋಟಿ. ಆಮೇಲೆ ಒಬ್ಬ ಅಭ್ಯರ್ಥಿ ಅವನು ಏನೂ ಖರ್ಚು ಮಾಡಲ್ಲ, ಅಂದರೆ ಅವನೇನು ದುಡ್ಡು ಮಾಡಲ್ಲ, ತುಂಬ ಪ್ರಾಮಾಣಿಕವಾಗಿದ್ದಾನೆ, ಅವನೇನು ದುಡ್ಡು ಮಾಡಿಲ್ಲ, ಪ್ರಾಮಾಣಿಕವಾಗಿದ್ದಾನೆ. ಸರ್ಕಾರ ಕೊಡುವಂಥ ಸವಲತ್ತುಗಳನ್ನು, ಗೌರವಧನವನ್ನು ಅಷ್ಟೇ, ಪ್ರಯಾಣ ಭತ್ಯೆನಷ್ಟೇ ಅವನು ಸ್ವೀಕಾರ ಮಾಡ್ತಾನೆ ಅಂದ್ರೂ ಕೂಡ ಕನಿಷ್ಠ ಅವನು 2-3 ಕೋಟಿ ಮಾಡೋಕ್ಕೆ ಸಾಧ್ಯ ಇದೆ. ಇನ್ನೂ ಸ್ವಲ್ಪ ಅವನು ಚೆನ್ನಾಗಿ ಪಳಗಿ ಇನ್ನು ಗೆಬ್ರುಗಳನ್ನು ಹಾಕ್ಬಿಟ್ರೆ ಬಾಯಿಗೆ ಬಡ್ದು ಬಾಯಿಗೆ ಹಾಕೊಳ್ಳೋದು ಅಂತಾರಲ್ಲ. ಯಾಕಂತ ಹೇಳಿದ್ರೆ ನಾನು ದುಡ್ಡು ಕೊಟ್ಟಿರೋದಕ್ಕೆ ನೀವು ಓಟ್ ಹಾಕಿದ್ದೀರಾ, ಆಯ್ತಪ್ಪ. ಈಗ ಅದೇ ತಗೊಳ್ಳಿ, ಈಗ ಒಂದು ಲೋಕಸಭಾ ಚುನಾವಣೆ, ಒಂದು ವಿಧಾನಸಭಾ ಚುನಾವಣೆ ಅಂತ ಹೇಳ್ಕೊಳ್ಳಿ, ಅವನು ಏನಿಲ್ಲ ಅಂದ್ರೂ ಒಂದು 10-15 ಕೋಟಿ ಖರ್ಚು ಮಾಡಿ ಅಂತ ಇಟ್ಕೊಳ್ಳಿ. 10-15 ಕೋಟಿ ಖರ್ಚು ಮಾಡಿ ಅವನು ಸುಮ್ಮನೆ ಕೂತ್ಕೊಳ್ತಾನ? ಅವನು ಅದ್ರ 3 ಪಟ್ಟು 4 ಪಟ್ಟು 5 ಪಟ್ಟು ಅವನು ಲೂಟಿ ಮಾಡೇ ಮಾಡ್ತಾನೆ. ಈ ಪ್ರಜ್ಞೆ ಜನರಿಗೆ ಇರಬೇಕು. ಅವ್ನು ನಮಗೆ ದುಡ್ಡು ಅವ್ರಿಗೆ ಜನ ಏನು ಕಲ್ತಾರೆ, ನೋಡ್ರಿ ಪಾಪ ಈ ಕಾಲದಲ್ಲಿ ಒಂದೊಂದು ಓಟಿಗೆ 1,000 ಕೋಟಿ, 5,000 2,000 3,000 ಕೊಡ್ತಾರಲ್ಲ, ಎಲ್ಲಿಂದ ತರ್ಬೇಕನ್ರಿ ಪಾಪ, ಸಾಲ ಮಾಡಿರ್ತಾರೆ, ಅಯ್ಯೋ ತುಂಬ ಕನಿಕರ ಪಟ್ಟು ಒಂದು ಓಟ್ ಹಾಕೋಣ ಅಂತ ಹಾಕ್ತಾರೆ. ನಮ್ಮ ಜನಗಳು ಇನ್ನೂ ಎಂಥ ಬುದ್ಧಿವಂತರು ಅಂದರೆ, ಒಂದು ಮನೇಲಿ 5-6 ಓಟ್ ಇರ್ತಾವೆ ಅಂತ ಇಟ್ಕೊಳ್ಳಿ, ಅದರಲ್ಲಿ BJPನೂ ಕೊಟ್ಟಿರ್ತಾನೆ, BJP ಹತ್ರ ಇಸ್ಕೊಂಡಿರ್ತಾರೆ, ಕಾಂಗ್ರೆಸ್ ಹತ್ರನೂ ಇಸ್ಕೊಂಡಿರ್ತಾರೆ, JDS ಹತ್ರನೂ ಇಸ್ಕೊಂಡಿರ್ತಾರೆ. ಆಮೇಲೆ ಯಾರಿಗೂ ಅನ್ಯಾಯ ಮಾಡಲ್ಲ, ನೀವೊಂದಿಬ್ರಿಗೆ ಹಾಕಿ, ನಾ ಒಂದಿಬ್ರಿಗೆ ಹಾಕ್ತೀನಿ ಅಂದರೆ ಸರ್ವರಿಗೂ ಸಮಬಾಳು ಸಮಪಾಲು ಇವರು. ಹೀಗೆ ಈ ಥರ ಹೀನಾಯ ಸ್ಥಿತಿಗೆ, ಅಪ್ರಜ್ಞಾ ವ್ಯವಸ್ಥೆಗೆ ಬಂದರೆ, ಅಪ್ರಬುದ್ಧ ವ್ಯವಸ್ಥೆಗೆ ನಮ್ಮ ಚುನಾವಣೆಗಳು ಬಂದಾಗ ರಾಜಕಾರಣಿಗಳು ಇನ್ನೇನು ಮಾಡ್ತಾರೆ, ಜನರನ್ನು ಕೊಂಡುಕೊಳ್ತಾರೆ ಅನ್ನುವಂಥದ್ದು, ಮಾರ್ಕೊಳ್ತಾರೆ ಅನ್ನುವಂಥದ್ದು. ಹಾಗಾಗಿ
ಮತದಾರ ಅಂದ್ಕೊಳ್ಬೇಕು, ಒಬ್ಬ ರಾಜಕಾರಣಿ ನಮ್ಮ ಮನೆ ಬಾಗಿಲಿಗೆ ಬಂದು 1000ನೋ 2000ನೋ 3000ನೋ 4000ನೋ 5000ನೋ ಓಟು ದುಡ್ಡು ಕೊಡ್ತಾನೆ ಅಂತಂದರೆ ಅವನು ಅಲ್ಲಿ ಕೋಟಿ ಕೋಟಿ ಲೂಟಿ ಮಾಡೋದಕ್ಕೆ ಬಂದಿದ್ದಾನೆ ಅಂತ. ಆದರೆ ನಮ್ಮ ಜನ ಅರ್ಥ ಮಾಡ್ಕೊಳಲ್ಲ. ಅವ್ನು ಸಾಲ ಮಾಡಿರ್ತಾನೆ, ಪಾಪ ಅವ್ನು ತುಂಬ ದುಡ್ಡು ಕಳ್ಕೊಂಡಿದ್ದಾನೆ, ತುಂಬ ಏನೋ ಒಂದು ಇವ್ರು ಕನಿಕರ, ಅದನ್ನೆಲ್ಲ ಇಲ್ಲದ್ದು ಏನು ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡೋದಲ್ಲ, ಅದನ್ನೆಲ್ಲ ಮಾಡಿ ಓಟನ್ನ ಪಡಿತಾರೆ. ಆಮೇಲೆ ಇವ್ರ ಮಾತು ಕೇಳ್ತಾರೆ ಅವರು? ಇಲ್ಲ, ಕೇಳೋದಿಲ್ಲ. ಆ ಚುನಾವಣೆಯ ಸಂದರ್ಭದಲ್ಲಿ ನೀವು ನೋಡಿ ಅವ್ರದ್ದು ಅಭ್ಯರ್ಥಿಗಳ ಆದಾಯವನ್ನು ನೋಡಿದಾಗ 5 ವರ್ಷದ ಹಿಂದೆ ಒಂದು 50,000 ಒಂದು ಆದಾಯ ಅಥವಾ 1 ಕೋಟಿ 2 ಕೋಟಿ ಇದೆ ಅಂತ ನಾವು ಅಂದ್ಕೊಳ್ಳೋಣ. 5 ವರ್ಷ ಚುನಾವಣೆ ಆದಮೇಲೆ ಮತ್ತೆ ಚುನಾವಣೆ ಬರುತ್ತಲ್ಲ, ಆಗ ಅವನ ಆದಾಯ 1 ಕೋಟಿ ಇದ್ದಿದ್ದು 10 ಕೋಟಿ 20 ಕೋಟಿ 25 ಕೋಟಿ ಹೆಂಗೆ ಬರುತ್ತೆ? ನೀನು ಆಕಾಶದಿಂದ ಉದುರುವಂಥ ದುಡ್ಡು, ಇಲ್ಲ ಭೂಮಿಯಿಂದ ಸಿಕ್ಬಿಡ್ತಾ ಅವನಿಗೆ ದುಡ್ಡು? ಲೂಟಿ ಮಾಡಿರ್ತಾನೆ, ಭ್ರಷ್ಟಾಚಾರ ಮಾಡಿರ್ತಾನೆ, ನಮ್ಮ ದುಡ್ಡನ್ನೇ ತಾನು ನುಂಗ್ಕೊಂಡಿರ್ತಾನೆ. ನಮಗೊಂದು ಬಾಯಿಗೆ ಒಂಚೂರು ಚಿಲ್ಲರೆ ಕಾಸುಗಳನ್ನ ಬಿಸಾಕಿ ಚಿಲ್ಲರೆಗಳಿಗೆ ನಾವು ಮನಸೋತು ನಮ್ಮ ಮೌಲ್ಯಯುತವಾದ ಮತವನ್ನು ಮಾರ್ಕೊಂಡಿದ್ದೀವಿ ಅನ್ನುವಂಥದ್ದು. ಸರ್, ಈಗ ನೋಡ್ಬೋದು ಪ್ರಮುಖವಾಗಿ ಯಾವಾಗ ಚುನಾವಣೆ, ಈಗ ನಾವು ಬರೀ ಲೋಕಸಭಾ ಚುನಾವಣೆ ತಗೊಳೋದು ಬೇಡ, ಗ್ರಾಮ ಪಂಚಾಯತಿ ತಗೊಳ್ಳಿ, ತಾಲೂಕ್ ಪಂಚಾಯತಿ ತಗೊಳ್ಳಿ, ಜಿಲ್ಲಾ ಪಂಚಾಯತಿ ತಗೊಳ್ಳಿ, ಮತ್ತು ಕಾರ್ಪೊರೇಟ್ ತಗೊಳ್ಳಿ, ಲೋಕಸಭೆ ತಗೊಳ್ಳಿ. ಈ ಚುನಾವಣೆಯಂತಹ ಬಂದಂತಹ ಸಂದರ್ಭದಲ್ಲಿ ನಮ್ಮ ಜನ ಈಗಾಗಲೇ ಅನೇಕ ಯುವಕರು ಕೂಡ ಮತದಾರರಿದ್ದಾರೆ. ಈಗ ಸಾಕಷ್ಟು ಸಂಖ್ಯೆ. ಹೌದು, ಎಲ್ಲ ಒಂದು ಕಡೆ ಅವರು ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಹೌದು, ಯುವ ಮತದಾರರು ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಆದರೆ ಈ ಆಸೆ ಆಭಿಷಕ್ಕೆ ಯಾಕೆ ಒಳಗಾಗ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಅದೇ ಯುವಕರಿಗೆ ಅವ್ರದ್ದೇ ಆದ ಆದ್ಯತೆಗಳಿದ್ದಾವೆ. ಯುವಕರಿಗೆ ಏನ್ರಿ ಈಗ ಈ ಚುನಾವಣೆ ಸಂದರ್ಭದಲ್ಲಿ ಈಗ ಎಲ್ಲರೂ ಹೇಳ್ತಾರೆ ಯುವಕರು ಬರಬೇಕು ರಾಜಕೀಯಕ್ಕೆ, ಯುವಕರು ಬರಬೇಕು ರಾಜಕೀಯಕ್ಕೆ. ಯುವಕರು ಬರೋಕ್ಕೆ ರೆಡಿ ಇರ್ತಾರೆ, ಆದರೆ ಹಿಂದೆ ಬಲ ಬೇಕಲ್ಲ, ದುಡ್ಡಿನ ಬಲ ಬೇಕು. ನಾನು ಹೇಳಿದ್ನಲ್ಲ, ನಾವೆಲ್ಲ ಇದೇ ಡಿಸ್ಕಷನ್ ಮಾತಾಡ್ತಿದ್ದೀವಲ್ಲ, ಯುವಕರನ್ನ ಹೆಂಗ್ ಬಳಕೆ ಮಾಡ್ಕೊಳ್ತಾರೆ ಹೇಳ? ಬಾವುಟ ಕಟ್ಟು, ನನ್ನ ಹಿಂದೆ ಸುತ್ತರಿ, ಅನುಯಾಯಿ ಅಲ್ಲ ಅನುನಾಯಿ ಥರ ಸುತ್ತರಿ, ನನಗೆ ಜೈಕಾರ ಕೂಗು, ಏಜೆಂಟ್ರಾಗು, ಸಂಜೆ ಆದ್ಮೇಲೆ ಒಂದು 500 ರೂಪಾಯಿ ಇಸ್ಕೋ, ಒಂದು 500 ರೂಪಾಯಿ ಇಸ್ಕೋ, ಒಂದು ಕ್ವಾರ್ಟರ್ ಇಸ್ಕೋ. ಪಾಪ ಅವ್ರಿಗೆ ಅಭ್ಯಾಸ ಇರಲ್ಲ. ಕುಡಿಯ ಮೈ ನೋವು ಮಾಡ್ಕೊಂಡಿರ್ತೀಯ, ಕಷ್ಟಪಟ್ಟಿರ್ತೀಯ, ತುಂಬ ಓಡಾಡಿರ್ತೀಯ ಅಂತೇಳಿ ಅವ್ರಿಗೇನೋ ಒಂದು ಈ ರೀತಿ ಯುವಕರನ್ನ ಅವರ ವೈಯಕ್ತಿಕ ರಾಜಕೀಯ ಲಾಭಕ್ಕೋಸ್ಕರ ಬಳಕೆ ಮಾಡ್ಕೊಳ್ತಾರೆ ಹೊರತು, ಬಾರ ನಿನ್ಗೊಂದು ಪಕ್ಷದ ಒಂದು ಒಳ್ಳೆ ಮಹತ್ವದ ಹುದ್ದೆ ಕೊಡಿಸ್ತೀವಿ, ನಿಮ್ಮ ಕಾರ್ಯದರ್ಶಿ ಮಾಡ್ತೀವಿ, ನಿನ್ನ ಅಧ್ಯಕ್ಷ ಸ್ಥಾನ ಕೊಡ್ತೀವಿ, ನಿನಗೆ ಇಂಥದ್ದು ಯುವ ಮೋರ್ಚಾ ಮಾಡ್ತೀವಿ, ಈ ರೀತಿ ಅವಕಾಶಗಳನ್ನ ಕೊಟ್ಟರೆ ಯಾಕ್ರಿ ಕೆಲಸ ಮಾಡಲ್ಲ? ಇವ್ರೇನು ಮಾಡ್ತಾರೆ ಗೊತ್ತಾ? ಒಂದು ಹೆಣ್ಣು ಮಕ್ಕಳಿಗೆ ಸೀರೆ, ಕುಕ್ಕರು, ಆ ಕುಕ್ಕರ್ಗಳು ಕೂಡ ಈಗ ಬ್ಲಾಸ್ಟ್ ಆಗ್ತಾ ಇದ್ದಾವೆ. ಅದು ಕೂಡ ಒರಿಜಿನಲ್ ಕೊಡ್ತಾ ಇಲ್ಲ, ಯಾವುದೋ ಒಂದು ಕಂಪ್ನಿಗೆ ಹೇಳ್ತಾರೆ ಮಾಡ್ರಿ ಒಂದಷ್ಟು ಅಂತೇಳಿ. ಅವು ಈಗ ನಾವು ನೋಡಿದ್ದೀವಲ್ಲ, ನಾವೇ ಪ್ರಸಾರ ಮಾಡಿದ್ದೀವಿ. ಕುಕ್ಕರು, ಈ ರಾಜಕಾರಣಿಗಳು ಕೊಟ್ಟಂಥ ಕುಕ್ಕರ್ಗಳು ಮುಖಕ್ಕೆಲ್ಲ ಸಿಡಿದು ಬ್ಲಾಸ್ಟ್ ಆಗಿದ್ದಾವೆ. ಅಂದರೆ ಅದು ನಕಲಿಯೇ. ಸೀರೆ ಕೊಟ್ಟಿರ್ತಾರೆ, ಅದು ಎಷ್ಟು ಕ್ವಾಲಿಟಿ ಇರುತ್ತೆ ಏನೋ. ಅವ್ನು ಯಾನಿಗೋ ಒಬ್ಬನಿಗೆ ಹೇಳಿರ್ತಾರೆ, ಅವ್ನಿಗೆ ತಲೆಗೆ ಸವರಿ ಒಂದು ಇದು ಚುನಾವಣಾ ಆಯೋಗ ಹಿಡಿಯುತ್ತಲ್ಲ, ಇಷ್ಟು ಲಕ್ಷ ಸೀರೆಗಳು, ಇಷ್ಟು ಲಕ್ಷ ಏನು ಬೆಳ್ಳಿ ಸಾಮಾನುಗಳು, ಅವು ಇವು ಅಂತೇಳಿ ಹೆಣ್ಮಕ್ಳನ್ನ ಹಿಂಗೆ ಸೀರೆ, ಕುಂಕುಮ ಡಬ್ಬಿ, ಸಾಕಷ್ಟು ಹಣ ಕೂಡ ಇದು ಸೀಸ್ ಆಗುತ್ತೆ ಆ ಸಂದರ್ಭದಲ್ಲಿ. ನಾವು ನೋಡ್ತಾ ಇದ್ದೀವಿ. ಈಗ ಲೋಕಸಭಾ ಚುನಾವಣೆ ತಗೊಳ್ಳಿ, ಎಲ್ಲ ಕಡೆನೂ ಕೂಡ ರಾಜ್ಯಾದ್ಯಂತ ಕನಿಷ್ಠ ಅಮೌಂಟ್ ಈಗಾಗಲೇ ಹಿಡಿದಿರುವಂಥದ್ದು ಸೇವ್ ಆಗಿರುತ್ತೆ. ಈಗ ಅಂಗಿಯೊಳಗೆ ಇಟ್ಕೊಂಡು ಹೋಗ್ತಾ ಇರೋದು ಬಸ್ನಲ್ಲಿ ಪ್ರಮುಖವಾಗಿ, ಈಗ ಲಾರಿಗಳಲ್ಲಿ ಸಿಗುತ್ತೆ, ಮತ್ತೆ ಕಾರ್ಗಳಲ್ಲಿ ಸಿಗುತ್ತೆ. ಅದೆಲ್ಲ ಯಾರು ದುಡ್ಡು ಅಂತ ಕೊನೆವರೆಗೂ ಗೊತ್ತಾಗಲ್ಲ ಅದು ಯಾರ್ದು ಅಂತ. ಅದು ಹವಾಲಾ ಅಂತ ಒಂದು ಈ ಥರದ ಬ್ಲಾಕ್ ಮನಿ ಚುನಾವಣೆ ಸಂದರ್ಭದಲ್ಲಿ ದಂಧೆ ಅಂತ. ಆ ದುಡ್ಡಿಗೆ ಯಾವುದೇ ಅಧಿಕೃತವಾದ ದಾಖಲೆಗಳಿರೋದಿಲ್ಲ. ಈಗ ತಡಿಯಪ್ಪ, ಈ ಚುನಾವಣೆ ಸಂದರ್ಭದಲ್ಲಿ ಈ ಹವಾಲಾ ದಂಧೆ ಹೆಂಗ್ ನಡೆಯುತ್ತೆ? ಯಾಕೆ ಇಲ್ಲಿ ಅಭ್ಯರ್ಥಿಗಳು ಯಾರು? ಇವರುಗಳ ಕುಮ್ಮಕ್ಕು ಇಲ್ಲದೆ, ಇವರುಗಳ ಸೂಚನೆ ಇಲ್ಲದೆ, ಇವರುಗಳ ಮಾತುಕತೆ ಇಲ್ಲದೆ ಹೆಂಗ್ ಬಂದ್ಬಿಡುತ್ತೆ? ಸುಮ್ಮನೆ ಬಂದ್ಬಿಡುತ್ತಾ? ಯಾವ್ದೋ ಬೇರೆ ಬೇರೆ ದೇಶಗಳಿಂದ ನೋಡ್ರಿ ಇಂಥ ಅಭ್ಯರ್ಥಿ ಪರವಾಗಿ ಇಷ್ಟೊಂದು ದುಡ್ಡನ್ನು ಹಂಚೋಗಿ ಅಂತ ಯಾರು ಕಳಿಸ್ಬಿಡ್ತಾರ? ಕಳ್ರಿ ಇವರೇ ಇರ್ತಾರೆ, ಆದ್ರೆ ಸಿಕ್ಕಾಕಳ್ದಂಗೆ ಬರ್ರಿ ಅಂತ ಹೇಳಿರ್ತಾರೆ, ಆದ್ರೆ ಸಿಕ್ಕಾಕೊಂಡ್ಬಿಡ್ತಾರೆ. ಅವಾಗ ಇದು ನಂದಲ್ಲ, ನನ್ಗೆ ಗೊತ್ತಿಲ್ಲ, ಅದು ಹೋಯ್ತು ದುಡ್ಡು ಅಷ್ಟೇ. ಆಮೇಲೆ ಕೆಲವ್ರು ಏನು ಮಾಡ್ತಾರೆ, ಅದಕ್ಕೆ ಇನ್ಫ್ಲೂಯೆನ್ಸ್ ಯೂಸ್ ಮಾಡ್ತಾರೆ, ಇನ್ಯಾವುದೋ ದಾಖಲೆಗಳನ್ನ ಕೊಡ್ತಾರೆ, ದುಡ್ಡೆಲ್ಲ ಸರ್ಕಾರಕ್ಕೆ ಹೋಗುತ್ತೆ. ಆಮೇಲೆ ಹೇಳ್ತಾರೆ ನೋಡ್ರಿ ನಾನು ನಮ್ಮ ಇವರು ಏನು ಒಂದು ಮೈಸೂರು ಸ್ಯಾಂಡ್ಲು ಸೋಪ್ನ MD ಆಗಿದ್ನಲ್ಲ, ಅವ್ರ ಮೇಲೆ ದಾಳಿ ಮಾಡಿದ್ರು ಪೊಲೀಸ್ ಅಧಿಕಾರಿಗಳು. ಮಾಡಾಳು ವಿರೂಪಾಕ್ಷಪ್ಪನೋ ಯಾರು ಅವ್ರ ಹೆಸರು, ಇವರು ಮಾಜಿ BJP ಮಾಜಿ MLA ಅವರು. ಅವ್ರು ಹೇಳಿದ್ರು ಲಕ್ಷ ದುಡ್ಡು ಸಿಕ್ಕಿತ್ತು ಇವರು ಲೋಕಾಯುಕ್ತ ದಾಳಿ ಮಾಡಿದಾಗ.
ಅವ್ರು ಹೇಳ್ತಾರೆ ನಮ್ಮದು ಅಡಿಕೆಯಿಂದ ದುಡ್ಡು ಬೆಳೆದಿದ್ದು ಕೋಟಿ ದುಡ್ಡು ಅಡಿಕೆ ಅಂದರೆ ದೊಡ್ಡ ಚರ್ಚೆ ಆಯಿತು. ಅಡಿಕೆಯಿಂದ ಅಷ್ಟು ಸಿಗುತ್ತಾ? ಅಷ್ಟಿಂದ ಅಡಿಕೆ ದುಡ್ಡು ಸಿಗುತ್ತಾ ಅಂತ. ಅಲ್ಲಿ ಸಿಕ್ಕಿರೋ ದಾಳಿ ಅಡಿಕೆಯಲ್ಲಿ ನಿಮಗೆ ಅಷ್ಟು ಕೋಟಿ ಸಿಗಬೇಕು ಅಂದ್ರೆ ಒಂದು 100 ಎಕರೆ ಇರಬೇಕು. 100 ಕೋಟಿ ದುಡ್ಡು ಐತೆ ಅಲ್ಲಿ. ಇವ್ರು ಹೇಳೋದು. ಆಮೇಲೆ ಈ ಕೆಲವು ರಾಜಕಾರಣಿಗಳ ಮೇಲೆ ದಾಳಿ ಆಗುತ್ತಲ್ಲ, ಅವ್ರು ಹೇಳೋದು ನೋಡ್ರಿ ನಾನು 1000 ಎಕರೆ ಇದು ಕೃಷಿ ಮಾಡಿದ್ದೀನಿ ನಾನು, ಅದು ನನ್ನ ಹತ್ರ ದಾಖಲೆ ಇದೆ, ಕೊಡ್ತೀನಿ ಹಾಗೆ ಹೀಗೆ ಅಂತ ಹೇಳ್ತಾರೆ. ಆದರೆ ಅದಕ್ಕೆ ಸರಿಯಾದ ದಾಖಲೆಗಳನ್ನು ಕೊಡಬೇಕು. ಇನ್ನೂ ಪಂಟ್ರಿದಾರೆ ಕಣ್ರಿ, ಚಾಣಾಕ್ಷತನ ಅವ್ರಿಗೆ ನಾವೇ ಇನ್ನು ಐಡಿಯಾ ಹೇಳ್ಕೊಟ್ಟಂಗಾಗುತ್ತೆ ಅನ್ನೋ ಹೇಳಬಾರ್ದು. ಕೆಲವೊಂದ್ಸಲ ಏನು ಮಾಡ್ತಾರೆ ಗೊತ್ತಾ, ಈಗ ನೀವು ರಸ್ತೆಯಲ್ಲಿ ಹೋದ್ರೆ ಲಾರಿ, ಕಾರು, ಬಸ್ಗಳಲ್ಲೂ ಕೂಡ ಹಿಡಿತಾರೆ ಬಿಡಿ, ಅಲ್ಲೂ ಎನ್ಕ್ವೈರಿ ಇರುತ್ತೆ. ಈಗ ಮೊನ್ನೆ ಕೂಡ ಒಂದು ಬಸ್ಸಲ್ಲಿ ಸಿಗಾಕೊಂಡಿದ್ದು. ಬಸ್ಸು, ಕೆಲವರೆಲ್ಲ ಇನ್ನೂ ಆಂಬ್ಯುಲೆನ್ಸು ಅದನ್ನು ಯೂಸ್ ಮಾಡ್ಕೊಳ್ತಾರೆ. ಸುಮ್ಮನೆ ಇವರೇ ಒಂದು ಆಂಬ್ಯುಲೆನ್ಸ್ ಅಂತ ಹಾಕ್ಬಿಟ್ಟು ಅದನ್ನು ಹಿಡಿತಾರೆ, ಬಿಡಲ್ಲ. ನನಗೆ ಒಂದು ಮೊದಲೆಲ್ಲ ಮಾತಾಡ್ಕೊಳ್ತಾರೆ ಒಬ್ಬ ರಾಜಕಾರಣಿ, ಈಗ ಅವ್ರ ಹೆಸರು ಪ್ರಸ್ತಾಪ ಮಾಡೋದು ಬೇಡ. ಆ ವ್ಯಕ್ತಿ ಹೆಂಗ್ ಮಾಡ್ತಿದ್ದ ಅಂದ್ರೆ, ಈ ಕತ್ತೆಗಳ ಮೇಲೆ ಈ ಲಗೇಜ್ಗಳು ಹಾಕ್ಬಿಟ್ಟು ಅದ್ರಲ್ಲಿ ದುಡ್ಡಿಟ್ಟು ಕಳಿಸೋದು. ಒಂದು 50-60 ಕತ್ತೆಗಳಪ್ಪ, ಒಂದು ಕುರಿ, ಅದ್ರ ಮೇಲೆ ಕತ್ತೆಗಳು ಏನು ಕೆಲಸ, ಪಾಪ ಕುರಿಗಳ ಜೊತೆ ಕುರಿಕಾಯರ ಜೊತೆ ಒಂದಷ್ಟು ಲಗೇಜ್ಗಳನ್ನ ಒಂದ್ ಕಡೆ ಇನ್ನೊಂದ್ ಕಡೆ ಸಾಗಿಸೋದಕ್ಕೆ ಬಳಕೆ ಮಾಡ್ಕೊಳ್ಳೋದು. ಯಾರಿಗಾದ್ರೂ ಕತ್ತೆಗಳನ್ನ ಇಟ್ಕೊಂಡು ಎನ್ಕ್ವೈರಿ ಮಾಡೋಷ್ಟು ಇದು ಬರಲ್ಲ. ಆ ಮನುಷ್ಯ ಏನ್ ಮಾಡ್ತಿದ್ರೆ ಕತ್ತೆಗಳು 2 ಇದಕ್ಕೂ ದುಡ್ಡುಗಳನ್ನ ಇಟ್ಬಿಟ್ಟು ಕಳ್ಸೋಣಂತೆ. ಎಂತೆಂತ ಚಾಣಾಕ್ಷ ರಾಜಕಾರಣಿಗಳು ಇರ್ತಾರೆ ಅಂತ. ಇಲ್ಲಾಂದ್ರೆ ರಾಜಕಾರಣ ಮಾಡಕ್ಕೆ ಆಗಲ್ವಲ್ಲ. ಅಲ್ಲ, ಈ ಚಾಣಾಕ್ಷತನೆ ನಮ್ಮ ಚುನಾವಣಾ ಅಧಿಕಾರಿಗಳಿಗೆ ಬಂದ್ರೆ ಏನು ಮಾಡೋದಕ್ಕಾಗಲ್ಲ. ಅಷ್ಟು ಚೆನ್ನಾಗಿ ಕಟ್ಟುನಿಟ್ಟಾಗಿ ತಡೆಗಟ್ಟಬಹುದು. ಇವ್ರು ಏನ್ ಮಾಡ್ತಾರೆ ಗೊತ್ತಾ, ರಸ್ತೆಯಲ್ಲಿ ಅಷ್ಟೇ ತಡೆಯೋದು ನಮ್ಮ ಉದ್ದೇಶ. ರಸ್ತೆಯಲ್ಲಿ ಬಂದ್ರೆ ನಾವು ತಡಿತೀವಿ, ಆಮೇಲೆ ನೀವು ಹೆಂಗಾರ ಹಂಚ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ, ಏನಾರ ಹಾಳಾಗೋಗ್ಲಿ, ನಮಗೇನು ಒಂದು ಡ್ಯೂಟಿ ಮಾಡ್ಬೇಕು, ಮುಗಿಸ್ಕೊಳ್ತೀವಿ, ಹೋಗ್ತೀವಿ ಅಂತ. ಮನೆಗೆ ಬಂದು ಲಾರಿಗಳಲ್ಲಿ ಲೋಡ್ ಗಟ್ಟಲೆ ಸೂಟ್ ಕೇಸ್ಗಳಲ್ಲಿ ಸೀರೆ, ಕುಕ್ಕರು, ಆಮೇಲೆ ಲಿಕ್ಕರ್ ಎಲ್ಲ ಹಂಚ್ತಾರಲ್ಲ, ಅದನ್ನ ತಡೆಗಟ್ಟಾರ ಯಾರು? ಅದನ್ಯಾರು ತಡೆಗಟ್ತಾರ? ಯಾರು ತಡೆಗಟ್ಟೋದಿಲ್ಲ. ಅದಕ್ಕೆ ನಾವು ಹೇಳೋದು, ಇವತ್ತಿನ ರಾತ್ರಿ ಅಂದ್ರೆ ಇವತ್ತು ರಾತ್ರಿ ನಡೆಯುತ್ತಲ್ಲ ಭ್ರಷ್ಟಾಚಾರ, ಇವತ್ತು ರಾತ್ರಿ ನಡೆಯುತ್ತಲ್ಲ ಹಂಚಿಕೆ, ಈ ಹಣದ ಆಮಿಷ, ಆಮೇಲೆ ಗೃಹೋಪಯೋಗಿ ವಸ್ತುಗಳು, ಅದು ಮತ್ತಾವಾಗಲೂ ಹಂಚಿರಲ್ಲ, ಅಷ್ಟೊಂದು ಪ್ರಮಾಣದಲ್ಲಿ ಹಂಚಿರ್ತಾರೆ. ಸೊ ಚುನಾವಣಾ ಆಯೋಗ ಭೇಟಿ ಕೊಡಬೇಕು. ಚುನಾವಣಾ ಆಯೋಗ ಇಂಥ ಕಡೆ ಭೇಟಿ ಕೊಟ್ಟು ಅವ್ರನ್ನೆಲ್ಲ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿ ಆಮೇಲೆ ಮತದಾರರು ಏನು ಮಾಡಬೇಕು ಅಂದರೆ, ಚುನಾವಣಾ ಆಯೋಗಕ್ಕೂ ಅಥವಾ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಿಗೆ ಫೋನ್ ಮಾಡಬೇಕು. ನೋಡ್ರಿ, ನಮಗೆ ಇಂಥ ಕಡೆ ದುಡ್ಡು ಹಂಚಕ್ಕೆ ಬಂದಿದ್ದಾರೆ, ನಮಗೆ ಇಂಥ ಕಡೆ ಇದು ಮಾಡಕ್ಕೆ ಬಂದಿದ್ದಾರೆ, ಇನ್ನೇನೋ ಬಳೆ ಹಂಚ್ತಾರೆ, ಇನ್ಯಾವುದೋ ಕುಂಕುಮ ಬಟ್ಲು ಹಂಚ್ತಾರೆ, ಅದು ಹಂಚ್ತಾರೆ ಅಂತೇಳಿ ನೀವು ದೂರು ಕೊಟ್ಟು ಅದನ್ನು ಸೀಸ್ ಮಾಡಿಸ್ಬೇಕು. ಓಕೆ ಸರ್, ನೋಡೋಣ. ಈಗಾಗಲೇ ಲೋಕಸಭಾ ಚುನಾವಣೆ ಕಾವು ಈಗಾಗಲೇ ರಾಜ್ಯಾದ್ಯಂತ ಜೋರಾಗ್ತಾ ಇರುವಂಥದ್ದು ನೋಡ್ತಾ ಇದ್ವಿ. ಪ್ರಮುಖವಾಗಿ ನಾಳೆ ಮತದಾನ ಕೂಡ ಆಗುತ್ತೆ. ಯಾರು ಕೂಡ ಆಮಿಷಕ್ಕೆ ಒಳಗಾಗಿ ಮತವನ್ನು ಹಾಕಬೇಡಿ. ಯಾಕಂತ ಹೇಳಿದ್ರೆ ಮತದಾನ ನಿಮ್ಮ ಹಕ್ಕು. ನಿಮ್ಮ ಹಕ್ಕನ್ನು ನೀವು ಚಲಾಯಿಸಿ. ನಿಮಗೆ ಇಷ್ಟ ಬಂದಂತಹ ಅಭ್ಯರ್ಥಿಗೆ ಯಾರು ನಿಮಗೆ ಕೆಲಸವನ್ನು ಮಾಡಿಕೊಡ್ತಾರೆ, ನಿಮ್ಮ ಕ್ಷೇತ್ರದ ಅಭಿವೃದ್ಧಿಯನ್ನು ಯಾರು ಮಾಡ್ತಾರೆ, ಅವರಿಗೆ ನೀವು ಮತವನ್ನು ಹಾಕಿ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಹೋಟದಲ್ಲಿ.